ಏನಿಲ್ಲ ಸರು ಶಿವಂಗ್ ಮಾಡ್ಕೊಂತ ಕೂತಿದ್ದ ಹಿರೇ ಮಗ. ಈ ಮಗ ನಾವು ಎಲ್ಲ ಕೂತಿದ್ವಿ. ಅಡಿಕೆಲಿ ಹಾಕಿಯಿಂದ ಉಗಿಯಕ್ಕೆ ಬಾಕ್ಲಾಗ ಹೋದ. ಹೆಂಡತಿ ಬಾಡಿಗೆ ತಿನ್ನನು ಅಂತ ಅವನಂದ. ಅವ ನೋಡವ ಮತ್ತು ದೊಡ್ಡಣ್ಣ ಹೆಂಗೆ ಅಂತಾನೆ ಅಂತ ಮಗ ಹೇಳ್ದ. ಹಂಗೆ ಅಲ್ಲಿ ಕುಡ್ಗಲ್ ತಗೊಂಡು ಹಂಗೆ ಬಂದೇ ಬಿಟ್ಟ ಕಡ್ದ. ಮತ್ತೇನು ಜಗಳ ಇಲ್ಲ, ಏನು ಕೊಡೋದಿಲ್ಲ ಬರೋದಿಲ್ಲ, ಇದೇ ಜಗಳ. 3 ಜನ. ರಮೇಶ, ಸೀನಪ್ಪ, ಸಂತೋಷ. ಏನ್ರಿ ಜಗಳ ಆಡ್ಕೊಂಡಿರೋರು ಯಾರ್ಯಾರು? ರಮೇಶನು ಸಂತೋಷ. ಇಬ್ರು ಮಕ್ಳೇನಾ? ಇಬ್ಬರು ಮಕ್ಕಳು, ಸಣ್ಣರೊಬ್ರು ಹಿರಿಯರೊಬ್ರು. ಯಾರು ಹಿರಿಯರು ಅದರಲ್ಲಿ? ರಮೇಶ. ಮುಂಚೆಯಿಂದನೂ ಗಲಾಟೆ ಮಾಡ್ಕೊಂತ ಇದ್ರೆ? ಇಲ್ಲ ಸರ್, ಹಂಗೆಲ್ಲ ಇರಲಿಲ್ಲ. ಈ ಕುಡಿದು ಬಂದಾಗ ಪ್ರಜ್ಞೆನೇ ಇರಲ್ಲ ಅವರಿಗೆ. ಹೋಗೋ ಸುಮ್ಮನೆ ಅಂತ ಕರ್ಕೊಂಡು ನನ್ನ ಮಗನ ಕರ್ಕೊಂಡು ಒಳಗೆ ಬಂದೆ. ಹೊರಗೆ ಬಾರಮ್ಮತ್ತೆ ಅಂತ ಮತ್ತೆ ಬಂದ. ಹಾಕಿದ ಕುಡ್ಗಲ ಅಷ್ಟೇ. 10 ಗಂಟೆ ಆಗಿತ್ತು. ಮೂವರ್ದು ಆಗಿದೆ ಸರ್. 3 ಮದುವೆ ಆಗಿದೆ. ಮಕ್ಕಳು? 3 2 ಅದ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ವಿ. ಎಷ್ಟೊತ್ತಿಗೆ ಸತ್ತಿದ್ದಾರೆ ಅಂತ ಹೇಳಿದ್ರು? ಇಲ್ಲಿ ಅದೆಷ್ಟು ಅಂದರು ಹುಡುಗರು. ನನಗೇನದು ಹೇಳೋಕೆ ಇದಿಲ್ಲ ಕಣ್ರಿ. ನನಗೆ ಬಿಟ್ಟು ಅದನ್ನೆಲ್ಲ ಹೇಳ್ತೀನಿ ಅಂತ. ಸಂತೋಷ ಅವ್ರಿಗೆ. ಈಗ ಅವಳೇ ಹೇಳಿದ್ಲು ಸರ್, ಕುಡಿತಾರೆ ಬಿಡ್ತಾರೆ ಅಂತ ತವ್ರ ಮನೆಗೆ ಹೋದೆ ಅಂತ ಹೇಳಿದಾರೆ. ಅವ್ರಿಗೆ ಹೇಳಿಕೆ ಕೊಟ್ಟಿದ್ದೆ. ಜಾಸ್ತಿ ಕುಡಿತಾನೆ ಮಗ ಅಂತ ಸೊಸೆ ಬಿಟ್ಟು ಹೋಗಿರೋದ? ಹ್ಞೂ ಜಗಳ ಆಗಿತ್ತ ಮಧ್ಯ? ಇಲ್ಲ ಜಗಳ ಪಗಳ ಏನೂ ಇಲ್ಲ ಸರ್. ಯಾರ್ದು ಜಗಳ ಇಲ್ಲ, ದಂಬೆ ಇಲ್ಲ. ಈ ದೊಡ್ಡ ಮಗಂದೇ ಜಗಳ ನಮಗೆ. ಹೋತು. ನನ್ನ ಮಗ ಹೋಗ್ಬಿಟ್ಟ. ನನ್ನ ಮಗ ಹೋದ. ಅವನೇ ನಡೆಸ್ತಿದ್ದ. ನನ್ನ ತಾಯಿ ಮಗ ಇಬ್ಬರೇ ಇದ್ವಿ. ಕೂಲಿ ಕೆಲಸ ಮಾಡ್ತೀವಿ. ಇಲ್ಲ ಬೇರೆ ಬೇರೆ. ಅವ್ರದ್ದೇ ಬೇರೆ, ನಮ್ಮ ಮಗ ಸಣ್ಣ ಮಗಂದೇ ಬೇರೆ. ಇವತ್ತೇ ಆಗಿರೋ ಕೆಲಸ ಅದು. ಅಲ್ಲ, ರಮೇಶ್ ಮನೆಗೆ ಬಂದಿದ್ದ ಇವತ್ತು? ಮನೆ ತಕ ಇದ್ದ. ಅಲ್ಲೇ ಮನೆ ಅಕ್ಕಪಕ್ಕ, ದೂರ ಇಲ್ಲ, ಅಕ್ಕಪಕ್ಕ. ಅವ್ನು ಕೂತ್ರೆ ನಾ ಇಲ್ಲಿ ಕಾಣ್ತೈತೆ, ಅಲ್ಲಿ ಕೂತ್ರೆ ನಾವು ಕಾಣ್ತೀವಿ. ಅಷ್ಟೇ. ಮಾಡಿದಾರೆ ಅಂತೇಳಿ ನಾವು ಇಲ್ಲೇ ಅದೀವಿ. ನಮ್ಗೆ ಇನ್ನೂ ಏನೂ ಗೊತ್ತಿಲ್ಲ. ನಮಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಯಾವಾಗಲೇ ಬಂದಿದ್ವಿ ಹೊಳೆಹೊನ್ನೂರಿಗೆ. ಇಲ್ಲೆಲ್ಲ ಇದಾಗಿಬಿಡ್ತಾವ್ರಿ. ಇಷ್ಟಿಷ್ಟಾಗಲ್ಲ ಹಾಲ್ಟಿಗೆ ಹೊಡ್ತಾ ಬಿದ್ದಿದ್ವಿ. ಹಾಲ್ಟಿ ಬಿದ್ದ ಮೇಲೆ ಇಲ್ಲಿ ಜೀವ ಬಿಟ್ಟಿರೋದು. ನೋಡ್ರಿ ಅಣ್ಣ ಎಂಥ ಹಿರಿಯಣ್ಣ, ಎಂಥ ಅನ್ಯಾಯ ಮಾಡಿದ ನನ್ನ ಮಗನಿಗೆ. ಒಬ್ರು ಕೂಡ ಒಂದು ಮಾತಾಡ್ದೇನಲ್ಲ ನನ್ನ ಮಗ. ಇವತ್ತು ಹೋಗ್ಬಿಟ್ಟ. ನನ್ನ ಮಗ ಹೋಗ್ಬಿಟ್ಟ. ಎದ್ಲಿಂದ ಬಂದರು ಅವ ಅಂತಿದ್ದ. ಇವತ್ತು ನನಗೆ ಯಾರೂ ಇಲ್ಲ. ನಿಮ್ಮ ಜೊತೆ ಅವನೇ ಇದ್ದಿದ್ದ? ಅವನೇ ಇದ್ದಿದ್ದ. ಸಂತೋಷ. ನಿಮ್ಮ ಜೊತೆ ಇದ್ದಿದ್ದ? ಸಣ್ಣ ಮಗ ಅಂತ. ಸಣ್ಣ ಮಗ. ಅವನೇ ನಿಮಗೆ ಆಶ್ರಯ ಆಗಿದೆ? ಅವರೇ. ಕುಡಿತಿರ್ಲಿಲ್ಲ? ಪಾರುಬಾಯಿ. ಎಂತು? ಪಾರುಬಾಯಿ ಮರಾಠಿ. ನಮ್ಮದು ಸರ್ ದನಕಾಪುರ. ನಾವು ನಮ್ಮ ಚಿಕ್ಕಮ್ಮವ್ರ ಮನೆಗೆ, ಅಕ್ಕರ ಮನೆಗೆ ಹೋಗಿದ್ವಿ ಸರ್. ಅಕ್ಕರ ಮನೆಯಿಂದ ಬೆಳಗ್ಗೆ ಹಿಂಗೆ ಗೊತ್ತಾಯ್ತು ನಮಗೆ. ಹಂಗಾಗಿ ಶಿವಮೊಗ್ಗ ಬಂದ್ವಿ. ಡೆಡ್ ಆಗೈತಿ ಅಂತ ಹೇಳಿದರು. ನಮ್ಮ ತಮ್ಮ ಅಣ್ಣ, ಅವನು ಸ್ವಂತ ಅಣ್ಣನೇ. ಇವನು ಯಾರ ಜಗಳಕ್ಕೂ ಹೋಗೋದಿಲ್ಲ. ಅವನ ಮನೆ ಆಯ್ತು, ಅವನಾಯ್ತು, ಮನೆಯಾಗಿರ್ತಾ ಇದ್ದ. ಇವನು ಹೋಗಿ ಬೆಳಗ್ಗೆ ಯಾತ್ರೆ ಕಡೆಯಿಂದ ತಕ್ಕಂದ ಏನೋ ಹೊಡೆದು ಕುಡುಗಲ್ಲೇ ಚುಚ್ಚಿದ್ರದು. ಹೊಡೆದು ಚುಚ್ಚಿರೋದು. ಈಗ ನಮ್ಮ ಚಿಕ್ಕಮ್ಮರಿಗೆ ಅದು ನೋಡೋರು ಯಾರು ದಿಕ್ಕು ಏನು ಎಂತು ಹೆಂಗೆ ಮಾಡ್ಬೇಕು ಅವರು? ಹಿಂಗೆಲ್ಲ ಮಾಡ್ಕೊಂತ ಹೋದ್ರೆ ಹೆಂಗಿದು? ಇದು ಕೊಲೆ ಅಂತಲೇ ಅನ್ಸೋದು. ಇದು ಹಿಂಗೆಲ್ಲ ಮನೆ ತಕ ಹಿಂಗೆ ಆತಲ್ಲ, ಇದು ಕೊಲೆ ಅಂತ ಅನ್ನೋದು ಅಷ್ಟೇ. ನಮಗೇನು ಬರ್ತಾ ಇಲ್ಲ ಮಾತಾಡೋಕ್ಕೆ. ಅವ್ರು ಕೂಲಿ ಕೆಲಸ ಮಾಡ್ಕೊಂಡು ಉಣ್ಣೋರು. ಈಗ ಅಷ್ಟು 3 ಕೂಲಿ ಕೆಲಸನೇ ಮಾಡ್ತಿರೋದವರು.
ಅಕ್ಕ ತಂಗಿಯರು ಯಾರೂ ಇಲ್ಲ ಅವು. ಮುಂಚೆ ಏನಾದ್ರು ಗಲಾಟೆ ಮುಂಚೆ ಗಲಾಟೆ ಗಿಲಾಟೆ ಏನು ಮಾಡ್ತದಿಲ್ಲ, ಇವತ್ತೇ ಆಗಿರೋದು ಗಲಾಟೆ ಅದು. ಏನಾಯ್ತಂತೆ? ಬೆಳಗ್ಗೆ ಅದೇ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ಕೆಟ್ಟ ಕೊಳಕ ಬೈಯನಂತ, ಹೆಂಡತಿ ಸುಳಿ ಮಾಡಕ್ಕೆ ಬಿಟ್ಟು ಅದು ಬಿಟ್ಟು ಇದು ಬಿಟ್ಟು ಇಲ್ಲಿ ಎದಿಯಲ್ಲ ನೀನು ಹಂಗೆ ಹಿಂಗೆ ಅಂತ ಬೈದಂತ. ಅದಕ್ಕೆ ಅವ ನೋಡವ ಹೆಂಗಂತಾನಂತ ಅನ್ನಟ್ಕೆ ಅವ್ರವ್ವ ಕರ್ಕೊಂಡು ಒಳಗೆ ಹೋಗಿರೋದು. ಇವನ್ನೆಲ್ಲ ಬಂದು ಕುಡುಗರಿಂದ ಬಂದು ಚುಚ್ಚಿರೋದು, ಕಚ್ಚ ಕಚ್ಚ ಕಡ್ದದನ ಪಕ್ಕಿಗೆಲ್ಲ ಓಟು ಅಷ್ಟೇ. ಬೇರೆ ವಿಷಯ ಏನೇನು ಇಲ್ಲ ಅವನು. ಸಣ್ಣ ವಿಷಯಕ್ಕೆ ಎಷ್ಟು ಮಾಡಿರೋದು ಅದು, ದೊಡ್ಡ ವಿಷಯ ಇಲ್ಲೇ ಇಲ್ಲ ಅವ್ರ ತಕ. ಅಣ್ಣ ತಮ್ಮ ಜಗಳನೇ ಇದು. ಏನು ಅವನ ಮನೆಗೇನು ಹೋಗಲ್ಲ, ಇವ್ರ ಮನೆಗೆ ಅವ್ರು ಬರಲ್ಲ, ಅವ್ರ ಮನೆ ಅವ್ನ ಪಾಡಿಗೆ ಅವ್ನು ಮಾಡ್ಕೊಂತಾನೆ, ಯಾರು ಸವಾಸಕ್ಕೂ ಹೋಗಲ್ಲ ಅವನು. ಅಂಥದ್ದು ಸಂತೋಷ. ಅವ್ನು ಯಾರು ಸವಾಸಕ್ಕೂ ಹೋಗಲ್ಲ, ಅವ್ನ ಮನೆ ಆಯ್ತು ಅವ್ನು ಆಯ್ತು. ಅವ್ನು ಉಪವಾಸ ಇದ್ರು ಇನ್ನೊಬ್ರು ಮನೆಗೆ ಹೋಗಲ್ಲ ಅವನು. ಅಂಥ ಹುಡುಗಿಗೆ ಹಿಂಗೆ ಮಾಡಿದರು. ದೇಶ ಭಾರಿ ಇಟ್ಕೊಂಡ್ರು ಅವ್ನ ಮ್ಯಾಲ. ಅವ್ನ ದೇಶ ಅವ್ನು ಹೋಗ್ಬೇಕು, ಅವ್ನು ಇರಬಾರ್ದು ಅಂತ ಹೆಂಡ್ತಿ ಬಿಟ್ಟಾರಲ್ಲ, ಅವ್ನ ದೇಶ ಅವ್ನು ಇರಬೇಕು ಅಂತ ಹೋದರು. ಸಣ್ಣವರು ಸಂತೋಷ ಅಂತ. ಅವನಿಗೆ ಸಂತೋಷ ಎಷ್ಟಾಸ್ತು ಅಂತ ಅವನಿಗೆ ಗೊತ್ತಿಲ್ಲ ಸರ್. ನಮಗೆ ಅವನಿಗಿಬ್ಬರು ಗಂಡು ಮಕ್ಕಳು. ಹೆಂಡತಿ ಬಿಟ್ಟೊಂದು 20 ವರ್ಷ ಆಗಿರ್ಬೇಕಂತ ಸರ್. 20 ವರ್ಷ ಆಗೈತೆ ಇಲ್ಲ ಇನ್ನೂ ಗೊತ್ತಿಲ್ಲ ನನಗೆ. ನಾವು ಭಾಳ ಹೋಗಲ್ಲ ಜಾಸ್ತಿ, ಚಿಕ್ಕಮ್ಮ ಮನೆ ಅಂತ ನಾವು ಜಾಸ್ತಿ ಹೋಗಲ್ಲ. ಇವರು ಕುಡಿಯೋದು ಜಾಸ್ತಿ, ಇದು ನಾವು ಹೋಗೋದೇ ಬೇಡ ಅಕ್ಕ ತಂಗಿಯರಂತ ನಮ್ಮ ಮನೆ ನಾವು ಇರ್ತೀವಿ ಅಷ್ಟೇ ಸರ್. ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಸರ್. ನಮಗೆ ರತ್ನಮ್ಮ ಅಂತ, ಚಿಕ್ಕಮ್ಮ ಅಕ್ಕ ಆಗ್ಬೇಕು, ಅಕ್ಕನೇ. ಸರಿ.